ಇನ್ನು ಬೆಳಗಾವಿಯಲ್ಲಿ ಈ ಕುರ್ಚಿ ತಿಕ್ಕಾಟದ ನಡುವೆಯೇ ಈ ಗೊಂದಲದ ಹೇಳಿಕೆಯ ನಡುವೆಯೇ ಅನಿರೀಕ್ಷಿತವಾಗಿ ಸಿಎಂ ಆಗಿಬಿಟ್ರು ಡಿಸಿಎಂ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಎಂಎಲ್ಸಿ ಚನ್ನರಾಜ ಹಟ್ಟಿಹೊಳಿ. ಸಿಎಂ ಡಿಕೆ ಶಿವಕುಮಾರ್ಗೆ ಸ್ವಾಗತ ಅಂತ ಹೇಳಿ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿಬಿಟ್ರು ಚನ್ನರಾಜ್ ಹಟ್ಟಿಹೊಳಿ ಅವರು. ಆನಂತರ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದ್ರು. ಆದ್ರೆ ಪೋಸ್ಟ್ ಡಿಲೀಟ್ ಆದ್ರೂ ಆ ಪೋಸ್ಟ್ ಜೀವಂತವಾಗಿ ಉಳಿದ್ಬಿಡ್ತು ಚರ್ಚೆಯಲ್ಲಿ. ಆನಂತರ ಟೈಪಿಂಗ್ ಮಿಸ್ಟೇಕು ಅಂತ ಹೇಳಿ ಚನ್ನರಾಜ್ ಹಟ್ಟಿಹೊಳಿ ಅವರು ಅದನ್ನ ಸಮಜಾಯಿಷಿ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಅಚಾತುರ್ಯ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನ ಕೊಡುವಂತಹ ಕೆಲಸ ಮಾಡಿದ್ರು. ಆದ್ರೆ ಕುತೂಹಲ ಏನು ಅಂದ್ರೆ ಚನ್ನರಾಜ ಹಟ್ಟಿಹೊಳಿ ಅವರು ಇರಲಾರದೆ ಇರುವೆ ಬಿಟ್ಕೊಂಡ್ರ ಅಥವಾ ನಮ್ಮದೂ ಒಂದಿರ್ಲಿ ಅಂತ ಹೇಳಿ ಸುಮ್ಮನೆ ಬಿಟ್ಟಂತಹ ಇರುವೇನಾ ಇದು? ಯಾಕಂದ್ರೆ ಬೆಳವಣಿಗೆಗಳು ಹಾಗಿದೆಯಲ್ಲ, ಹಾಗಾಗಿ ಈ ಒಂದು ಕುತೂಹಲ ಗಮನಿಸ್ತಾ ಇದ್ದೀರಿ. ಇದು ಚನ್ನರಾಜ ಹಟ್ಟಿಹೊಳಿಯವರ ಎಕ್ಸ್ ಖಾತೆಯಲ್ಲಿ ಹಾಕಿದಂತಹ ಪೋಸ್ಟ್. ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಡೀತಾ ಇರುವಂತಹ ವಿಧಾನಮಂಡಲದ ಚಳಿಗಾಲದ ಅಧಿವೇಶನದಲ್ಲಿ ಪಾಲ್ಗೊಳ್ಳೋಕೆ ಬೆಳಗಾವಿಗೆ ಆಗಮಿಸಿರುವ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರನ್ನ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಸ್ವಾಗತಿಸಲಾಯಿತು. ಮುಖ್ಯಮಂತ್ರಿಗಳಾದ ಅಲ್ಲಿ ಉಪ ಅನ್ನೋದಿಲ್ವೇ ಇಲ್ಲ, ನೇರವಾಗಿ ಮುಖ್ಯಮಂತ್ರಿ ಮಾಡಿಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರನ್ನ. ಡಿಕೆ ಶಿವಕುಮಾರ್ ಅವರ ಮನೋಕಾಮನೆಯನ್ನ ತಮ್ಮ ಪೋಸ್ಟ್ ಮೂಲಕ ಈಡೇರಿಸುವಂತಹ ಕೆಲಸವನ್ನ ಎಂಎಲ್ಸಿ ಚನ್ನರಾಜ ಹಟ್ಟಿಹೊಳಿ ಅವರು ಮಾಡಿದ್ರು. ಈ ಪೋಸ್ಟ್ ವೈರಲ್ ಆಗ್ಬಿಡ್ತು. ಈ ಪೋಸ್ಟ್ಗೆ ಸಾಕಷ್ಟು ಟೀಕೆಗಳು ವ್ಯಕ್ತವಾಯಿತು, ಚರ್ಚೆಗೂ ಕೂಡ ಗ್ರಾಸ ಆಯಿತು. ಅಷ್ಟೆಲ್ಲ ಚರ್ಚೆಗಳಾದ ಮೇಲೆ ಆ ನಂತರದಲ್ಲಿ ತಮ್ಮ ಹೇಳಿಕೆಗೆ, ತಮ್ಮ ಪೋಸ್ಟ್ಗೆ ಸ್ಪಷ್ಟನೆಯನ್ನ ಕೊಡುವಂತಹ ಕೆಲಸವನ್ನ ಚನ್ನರಾಜ ಹಟ್ಟಿಹೊಳಿ ಮಾಡಿದ್ರು. ಅದಾದ ಬಳಿಕ ಆ ಪೋಸ್ಟ್ ಅನ್ನ ರೀಎಡಿಟ್ ಮಾಡಿ ಅವರ ಟೀಮ್ ಪೋಸ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತು. ಈಗ ನೀವು ಅವರ ಅಕೌಂಟಿಗೆ ಹೋದ್ರೆ ಉಪಮುಖ್ಯಮಂತ್ರಿಗಳಾದ ಅಂತ ಹೇಳಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ. ಅಂದ್ರೆ ಆ ನಂತರದಲ್ಲಿ ಪೋಸ್ಟ್ ಎಡಿಟ್ ಮಾಡಿದ್ದಾರೆ. ಆದ್ರೆ ಫಸ್ಟಿಗೆ ಹಾಕಿದಂತಹ ಪೋಸ್ಟ್ ಏನು? ವೆರಿ ಕ್ಲಿಯರ್, ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿಕೆ ಶಿವಕುಮಾರ್. ಈ ಪೋಸ್ಟ್ ಬಗ್ಗೆ ಆನಂತರ ಚನ್ನರಾಜ ಹಟ್ಟಿಹೊಳಿ ಅವರು ಸ್ಪಷ್ಟನೆಯನ್ನ ಕೊಟ್ಟರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಬಗ್ಗೆ ರಿಯಾಕ್ಟ್ ಮಾಡಿದ್ರು. ಏನ್ ಹೇಳಿದ್ರು ನೋಡೋಣ ಬನ್ನಿ. ಇರೋದಿಲ್ಲ, ಹ್ಯಾಂಡ್ಲರ್ ಇರ್ತಾರೆ. ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಟೈಪಿಂಗ್ ಎರರು, ಮಿಸ್ಟೇಕು ಸಾಮಾನ್ಯ. ನಾವು ಕೂಡಲೇ ಅವ್ರಿಗೆ ಫೋನ್ ಮಾಡಿ ಟೈಪಿಂಗ್ ಎರರ್ ಇದೆ, ಅದನ್ನ ಅವ್ರು ಈಗಾಗಲೇ ಸರಿ ಮಾಡಿ ರೀಪೋಸ್ಟು ಮಾಡಿದ್ದಾರೆ. ಅದು ಒಂದು ಟೈಪಿಂಗ್ ಎರರಿಂದ ಅದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡೋದು ಬೇಡ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀವಿ. ಬಟ್ ನೀವು ಅದನ್ನೇ ಬಯಸ್ತಾ ಇದ್ರಲ್ಲ ಅಂತ ಒಂದಷ್ಟು ಜನ. ಇಲ್ಲ, ಬಯಕೆ ನಂದು ಒಬ್ಬಂದೇ ಅಲ್ಲ, ಇಡೀ ರಾಜ್ಯದ ಬಯಕೆ ಇದೆ. ಬಟ್ ಅದು ಟೈಪಿಂಗ್ ಎರರ್ ಇದೆ, ಅದನ್ನ ಇವಾಗ ನಾವು ಯಾರು ಅಷ್ಟು ಸೀರಿಯಸ್ ಆಗಿ ಮುಂದೆ ಅದೇ ರೀತಿ ಆಗ್ಲಿ ಅಂತ ಏನಾದ್ರು ಬಯಸ್ತೀರಾ ಸರ್? ಇಲ್ಲ, ಅದೆಲ್ಲ ಈಗ ಹೇಳಿಕ್ಕೆ ಆಗಲ್ಲ. ಟೈಪಿಂಗ್ ಎರರ್ನ ಎಲ್ಲರೂ ಬಿಟ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ತಪ್ಪು ತಿಳ್ಕೊಳ್ಬೇಡಿ. ನಾನು ಆದಂಥ ತಪ್ಪಿಗೆ ನಾನು ವ್ಯಥೆಯನ್ನು ವ್ಯಕ್ತಪಡಿಸ್ತೀನಿ. ಯಾಕೆ ಅಂತಂದ್ರೆ ನಾವು ಪೋಸ್ಟ್ ಮಾಡೋದಿಲ್ಲ, ಹ್ಯಾಂಡ್ಲರ್ಸ್ ಇರ್ತಾರೆ. ಅವ್ರು ಪೋಸ್ಟ್ ಮಾಡುವಂತ ಸಂದರ್ಭದಲ್ಲಿ ಅಚಾತುರ್ಯ ಆಗಿದೆ, ಅಚಾತುರ್ಯನೂ ತಪ್ಪೆ. ಒಂದ್ ನಿಮಿಷ, ಅದನ್ನ ನಾನು ಯಾಕಂದ್ರೆ ನಾನು ಮೊದಲಿನಿಂದನೂ ಹೇಳ್ತೀನಿ, ಪಕ್ಷದ ಶಿಸ್ತಿನ ಸಿಪಾಯಿ ಅಂತ. ಆ ತಪ್ಪನ್ನ ನಾನು ತಪ್ಪಂತಾನೆ ಹೇಳಲಿಕ್ಕೆ ಬಯಸ್ತೀನಿ. ತಮ್ಮೆಲ್ಲರ ಎದುರುಗಡೆನೂ ಕೂಡ ನಾನು ಅದನ್ನ ಒಪ್ಕೊಳ್ತೀನಿ. ನಾನು ನೋಡೇ ಇರಲಿಲ್ಲ ಅದನ್ನ. ನನ್ನ ತಮ್ಮ ನೋಡಿ ಅಕ್ಕ ಹಿಂಗಾಗಿದೆ, ನಾನು ಇಮಿಡಿಯೇಟ್ ಚೇಂಜ್ ಮಾಡಿಸಿದ್ದೀನಿ ಅಂತ ನನ್ನ ತಮ್ಮ ಸ್ವಂತ ನನಗೆ ಹೇಳಿದಾಗ ನಾನು ಮತ್ತೆ ಅದನ್ನ ಓಪನ್ ಮಾಡಿ ನೋಡಿದಾಗ ಅಲ್ಲಿವರೆಗೆ ಚೇಂಜ್ ಆಗಿತ್ತು. ಬಟ್ ಆಗಿರೋ ತಪ್ಪಿಗೆ ಅದು ಅಚಾನಕ್ ಆಗಿರೋದು. ಯಾಕಂದ್ರೆ ನಾನಾಗ್ಲಿ ನನ್ನ ತಮ್ಮ ಆಗ್ಲಿ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಸೊ ಇದನ್ನ ನಾನು ಕ್ಲಾರಿಫೈ ಮಾಡ್ಲಿಕ್ಕೆ ಬಯಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.